ವೆಲ್ಕಮ್ ಬ್ಯಾಕ್. ಇವತ್ತು ಗಣೇಶ ಹಬ್ಬಕ್ಕೆ ಈ ಥರ ಬಿಟ್ಟಿದ್ದೀನಿ. ಸ್ವಲ್ಪ ಅಲ್ಕಾಪಕ್ಕಿ ಆಗಿದೆ, ಇರಲಿ ಬಿಡಿ, ಇನ್ನೇನು ಮಾಡೋದು. ಬಿಡಬೇಕಾದ್ರೆ ಗೊತ್ತಾಗಲ್ಲ, ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ. ನೋಡಿದ್ರೆ ತೋರಣ ಕಟ್ಬಿಟ್ರೆ ಸಾಕು, ಹಬ್ಬದ್ದು ವೈಬ್ ಬಂದುಬಿಡುತ್ತೆ. ಸ್ವಲ್ಪ ಹೂ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವನು ಯಾಕೆ ಹೇಳ್ತಿದ್ದಾನೆ ಅಂದರೆ, ಫಸ್ಟೇ ಒಂದು ರೌಂಡ್ ಓಡಿಸಿ ಅವರು ಗಣೇಶ ಥರಕ್ಕೆ ಅಪ್ಪ ಮಕ್ಕಳು ಹೋಗಿದ್ದಾರೆ, ಅವ್ರ ಅಣ್ಣ ಮತ್ತು ಅಪ್ಪ. ಬಟ್ ಇವನು ನನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾನೆ. ನಾನು ಹೋಗಿರಲಿಲ್ಲ. ಸೊ ಇವನು ಕರ್ಕೊಂಡು ಹೋದರೆ ಗಣೇಶನ ಹೆಂಗೆ ತರೋದು, ಈ ಗಣೇಶ ಸುಬ್ರಹ್ಮಣ್ಯಗಳೇ ಬೈಕಲ್ಲಿ ಕೂತ್ಕೊಂಡ್ರೆ ನಮ್ಮ ಗಣೇಶನ ಹೆಂಗೆ ತರೋದು ಅಂತ ಹೇಳಿ ಅವ್ನು ಬಿಟ್ಟೋಗಿದ್ದಾರೆ. ಅದಕ್ಕೆ ಸುಬ್ರಹ್ಮಣ್ಯ ತಡಿ ಹಂಗೆ ಇಟ್ಕೊಂಗೆ, ನಿಧಾನ ರೇಷು, ನಿಧಾನ. ಫಸ್ಟು ಅದನ್ನ ತಗೊಂಡು ಹಿಡ್ಕೊಳ್ಳಿ ಅವನ್ನ. ತಡಿಯೋ ರೇಷು, ನಿಧಾನ ತೋರಿಸ್ಕೊಂಡೋಗ. ರೇಷು ನೀನು ಪಕ್ಕಕ್ಕೆ ನಿಂತ್ಕೊ, ಅಣ್ಣನ ಪಕ್ಕಕ್ಕೆ ನಿಂತ್ಕೊಳ್ಳ. ಕೋಪ ಬಂದಿದೆ. ಹಿಮೋ ಇಲ್ಲಿ ಹೆಂಗಿಷ್ಟು ಚೆನ್ನಾಗಿದೆ ಅಲ್ವಾ ರೇಷು? ಅಲ್ಲ ನೀನೇ ಇದ್ದೀರಲ್ಲ. ಹೋದ ವರ್ಷ ನಾವು ಮಾಧವ ಕೃಪಾಗೆ ಹೋಗಿ RSS ಅವರು ಗಣೇಶ ಮೇಕಿಂಗ್ದು ಇದು ಇಟ್ಟಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಗಣೇಶನ ಮಾಡ್ಕೊಂಡು ಬಂದಿದ್ದು. ಬಟ್ ಈ ವರ್ಷ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ನನಗೂ ಸ್ಕೂಲ್ ಇತ್ತು. ಸೊ ಹಾಗಾಗಿ ಗಣೇಶನ ತರೋಣ ಅಂತೇಳಿ ಒಂದು ಪುಟ್ಟ ಗಣೇಶನ ತೊಗೊಬಂದು. ಗಣೇಶನ ಇವರು ಮೇಂಟೈನ್ ಮಾಡೋದೇ ಕಷ್ಟ. ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಇವರೆಲ್ಲರೂ ಹೆಂಗಿದ್ರು ಇಬ್ಬರೂ ಗಣೇಶನ ಜೊತೆಗೆ ಅಂತ. ಇದನ್ನು ದೇವ್ರ ಮನೇಲಿ ಏನು ಕೂರಿಸ್ಲಿಲ್ಲ, ನಾನು ಲಾಸ್ಟ್ ಇಯರ್ ದೇವ್ರ ಮನೆಯಲ್ಲೇ ಕೂರಿಸಿದ್ದೆ. ಇವಾಗ ನಮ್ಮ ಅತ್ತೆ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬೇರೆದನ್ನು ಇಟ್ಟು. ಸೊ ಹಂಗಾಗಿ ಅಲ್ಲೇ ಇಟ್ಟು ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ವಾಪಸ್ ಕೊಟ್ಟರು. ಇವ್ರು ಹಾಲಲ್ಲಿ ಇಟ್ಕೊಳ್ಳೋದು ಅಂತ ಆಯಿತು. ಬಟ್ ನಾನು ದೇವ್ರ ಮನೆಯಲ್ಲೇ ಇಡಿ ಅಂತ ಹೇಳಿದೆ, ಯಾಕಂದರೆ ಮಕ್ಕಳು ಸುಮ್ಮನಿರಲ್ಲ, ಇದು ಮಾಡ್ತಾರೆ ಅಂತ. ನೋಡಿ ಆಲ್ರೆಡಿ ಅದು ಅಳ್ತಿದ್ದೆ, ನಾನು ಕೊಡು ಮಾಡು ಅಂತ. ದೇವ್ರ ಜೊತೆ ಯಾಕೆ ಆಟ ಅಂತ ಹೇಳಿ ನಾನು ಬೇಡ ಅಂದೆ. ಆದ್ರೂ ಹಠ ಮಾಡಿ ಅವನು ಆಲ್ರೆಡಿ ನೋಡಿ ಹಿಂಗೆ ಸೆಟ್ ಮಾಡಿದ್ದಾನೆ. ಅಲ್ಲಿ ಇಲ್ಲಿ ಬಾಕ್ಸು ಇಲ್ಲಿ ಏನೇನೋ ಎಲ್ಲ ಸೆಟ್ ಮಾಡ್ಕೊಂಡು ಅದಕ್ಕೊಂದು ಪುಟ್ಟ ಗೌರಮ್ಮನೂ ಸೆಟ್ ಮಾಡಾಯಿತು. ಅದನ್ನು ಇಟ್ಕೊಂಡು ಅವನದು ಇಲ್ಲಿ ಇವಾಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು. ಅಬ್ಬಾ ಗಣೇಶನಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದರೆ, ಅಬ್ಬಾ ದೇವ್ರೆ, ನನಗೆ ಅನಿಸ್ತದೆ ಇವಾಗ ಪುಟ್ಟ ಮಕ್ಕಳು ಗಣೇಶನ ಇಡ್ತಾರಲ್ವ, ಪಾಪ ದೇವ್ರಿಗೆ ಫುಲ್ಲು ನಗು ಬರ್ತಿರುತ್ತೆ ಅನಿಸುತ್ತೆ. ಮೇ ಬಿ ಇವ್ರು ಆಡೋದು ಮಾಡೋದು ಎಲ್ಲ. ಇವ್ರು ಗಣೇಶನ ಇಟ್ಬಿಟ್ಟ ಮೇಲೆ ಚೆನ್ನಾಗಿ TV ಹಾಕ್ಕೊಂಡು ಕುತ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಆರ್ಕೆಸ್ಟ್ರಾ ಅಂತ ಹೇಳಿದೆ ಅಲ್ವ ಆವಾಗಲೇ. ಇವ್ರ ಆರ್ಕೆಸ್ಟ್ರಾ ಏನು ಅಂತಂದರೆ ದೇವ್ರದ್ದು ಇದು ಹಾಕ್ಕೊಳ್ಳೋದಂತೆ, ಹಾಡು ಹಾಕ್ಕೊಳ್ಳೋದಂತೆ. ಸ್ವಲ್ಪ ಹೊತ್ತು ಹಾಡು ಹಾಕಿದ್ರು, ಒಂದು ಹಾಡು ಪೂರ ಮುಗಿಯೋ ತನಕ ಕೇಳಿದ್ರು ಅಷ್ಟೇ. ನೆಕ್ಸ್ಟು ಸ್ಟಾರ್ಟ್ ಆಯಿತು ಹಾಡುಗಳು. ಏನಂದರೆ ಗಣೇಶಂದು ಕಾರ್ಟೂನ್ಸ್ ಬರುತ್ತಲ್ಲ, ಆ ಕಾರ್ಟೂನ್ಸ್ ಎಲ್ಲ ನೋಡೋದು ಮಕ್ಕಳು. ನನಗಂತೂ ಫುಲ್ಲು ನಗು, ಏನರ ಇದು ಈ ಥರ ಹಂಗೆ ಅಂತ. ಫಸ್ಟ್ ಇದೊಂದು ಹಾಡು ಕೇಳಿದ್ರಪ್ಪ, ಸುಮ್ಮನೆ ಇದ್ದರು. ಆಮೇಲೆ ಬಂದರು, ಗಂಧದ ಕಡ್ಡಿ ಎಲ್ಲ ಬೆಳಗಿದ್ರು. ನಮ್ಮ ಚಿಕ್ಕದಂತೂ ಪೂರಾ ಗಲಾಟೆ ಅಂದರೆ ಗಲಾಟೆ, ನಾನು ಮಾಡ್ತೀನಿ, ನಾನು ನೋಡ್ಕೊತೀನಿ ಅಂತ. ಬಟ್ ನಮ್ಮ ರೇಷುದ ಸೆಟಪ್ ಇದು, ನಾವು ಏನು ತೊಂದರೆ ಕೊಟ್ಟಿಲ್ಲ ಅವನಿಗೆ. ಯಾಕಂದರೆ ನಾವು ಇದರೊಳಗಡೆ ಕೂರಿಸೋದು ಅಂತ ನಾನು ಇದನ್ನು ಕೊಟ್ಟಿದ್ದೆ ಅಲ್ವಾ. ಸೊ ಹಂಗಾಗಿ ಹೊರಗಡೆ ಏನು ಕೂರಿಸೋದು ಅಂತ ಇದು ಮಾಡೋಕ್ಕಿಲ್ಲ. ಬಟ್ ನಾನೇ ಮುಟ್ಟೋ ಹೋಗಿರಲಿಲ್ವ. ಸೊ ಹಂಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಇವನು ಹೊರಗಡೆ ಕೂರಿಸಿ ಏನೇನೋ ಸೆಟ್ ಮಾಡಿದ್ದ, ಮನೇಲಿ ಏನೇನು ಅವನದೇನೋ ಥಿಂಗ್ಸ್ಗಳಿದೆಯಲ್ಲ ಆಟದ್ದು, ಅದನ್ನೆಲ್ಲನೂ ಸೆಟ್ ಮಾಡಿ ಎಲ್ಲನೂ ನೀಟಾಗಿ ಸೆಟ್ ಮಾಡಿದ್ದೆ. ನನಗಂತೂ ಫುಲ್ ಆಶ್ಚರ್ಯ, ಇಷ್ಟು ನೀಟಾಗಿ ನೋಡ್ಕೊತಾನೆ ಅಂದರೆ. ಆಲ್ಮೋಸ್ಟ್ ವರ್ಷನೂ ನಾವು ಗಣೇಶ ತಂದು ಇವನ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ಬೋದು. ಆಲ್ಮೋಸ್ಟ್ ನೋಡ್ಕೊತಾನೆ ಅಂತ ಅನ್ನಿಸ್ತು ನನಗೆ. ನನ್ನ ಮಗ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ, ಎಷ್ಟು ಬೆಳೆದಿದ್ದಾನೆ ಅಂತ. ಯಾಕಂದರೆ ಇಲ್ಲಿ ಏನೂ ಮಾಡಿಲ್ಲ, ಯಾರೂ ಏನೂ ಮಾಡಿಲ್ಲ. ಅವನೇ ಹೂವು ಇಟ್ಟಿರೋದು, ಅದೇ ಅವ್ರ ಅಟ್ಟನ ಬಾಕ್ಸ್ ಅವನೇ ಸೆಟ್ ಮಾಡಿ ಇಟ್ಟಿರೋದು. ಅದೆಲ್ಲ ನನಗಂತೂ ಫುಲ್ಲು ಖುಷಿ ಆಯಿತು. ನನ್ನ ಮಗ ಎಷ್ಟು ಬುದ್ಧಿವಂತ ಆಗಿದ್ದಾನೆ, ಎಷ್ಟು ಬೇಗ ಬೆಳೀತಿದ್ದಾನೆ ಅಂತ. ಮುಂದಿನ ವರ್ಷ ಇನ್ನೂ ಬುದ್ಧಿ ಬಂದಿರುತ್ತೆ, ಇನ್ನೂ ಗಣೇಶನ ಇನ್ನೂ ಸೂಪರಾಗಿ ಕೂರಿಸ್ತಾನೆ ಅಂತ ಅನ್ನಿಸ್ತು.
ಬಿಡೋ ಹಿಂಸಿ ಹಿಂಗ ಗಣೇಶ ಮುಂದೆ ಡ್ಯಾನ್ಸ್ ಮಾಡೋದು ಅಲ್ಲಿ ಮಾಡೋಗು ಮುಂಚೆ ಮುಂದಕ್ಕೆ ಹೋಗು ತಿನ್ಕೊಂಡು ಈ ಕಡೆ ತಿರ್ಗು ಹಿಂಸಿ ಈ ಥರ ಯಾರು ದೇವ್ರನ್ನ ಬಚನೆ ಮಾಡಲ್ಲ. ಮುಕ್ತ ಅವರು ಗೌರಿ ಹಬ್ಬದ ದಿನ ಬಾಗಿನ ಕೊಟ್ಟಿರಲಿಲ್ಲಂತೆ. ಸೊ ಹಾಗಾಗಿ ಗಣೇಶ ಹಬ್ಬದ ದಿನ ಬಾಗಿನ ಕೊಡೋಕ್ಕೆ ಇವರೆಲ್ಲ ನಮ್ಮ ಮನೆಯಲ್ಲೇ ಎಲ್ಲರೂ ಅವ್ರ ಮನೆಗೆ ಪೂಜೆಗೆ ಹೋಗಿದ್ರು. ಅದಾದಮೇಲೆ ಅವ್ರವ್ರನ್ನೇ ಅವಾಗ ಸರಿ ಹೋಗಲ್ಲ, ಇನ್ನೂ ಪೂಜೆ ಮುಗ್ದಿರಲಿಲ್ಲ ಅಂತ ಹೇಳಿ ಮನೆಗೆ ಬಂದು ಮುಕ್ತ ಅವರು ಬಾಗಿನ ಕೊಟ್ಟರು. ನಮಸ್ಕಾರ ಮಾಡ್ಕೊ 3 ಸಲ ಅದನ್ನು ಮುಟ್ಟಿ. ತಗೋ ಗಣಪತಿನ. ಕರೆಕ್ಟ್ ತಡಿ ಇಲ್ಲಪ್ಪ ಬಾ. ಮೂರು ಸಲ ಹೇಳಿ ಗಣಪತಿ ಬಪ್ಪ. ಗಣಪತಿ ಈ ಕಡೆ ಬಾ ಹಿಂದೆ. ಹಾ ಅಲ್ಲಿಂದ ಮೇಲಿಂದ ಬಿಟ್ಬಿಟ್ಟಿಯಾ, ಕೆಳಗಡೆ ಏನ್ ಬಿಡು ಬಿಡು ಇಡು ಮಾಮೂಲಿ ಇಡೋ ಕೂರಿಸ್ದಂಗಿಡೋ. ಹೀಗೆ ಸಿಂಪಲ್ಲಾಗಿ ಗಣೇಶ ಹಬ್ಬನ ಮುಗಿಸ್ದೆ. ಮುಂದಿನ ವರ್ಷ ನಮಗೆ ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟು ಇನ್ನು ಸೂಪರಾಗಿ ಬಾರಪ್ಪ ಗಣೇಶ ಅಂತ ಹೇಳಿ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ತುಳಸಿಗೆ ಚುಚ್ಚಿಬಿಡಿ ಅಲ್ಲಿ ಕರಗ್ತದೆ ಅದು. 3-4 ದಿನ ಬೇಕಾದ ಕೆಳಗೆ ತುಳಸಿಗೆ ಚುಚ್ಚೋಗಲ್ಲಿ.